ಇದು ಮಾಜಿ ಮಗ ಡಾನ್ ಮೇಲಿನ ಅಟ್ಯಾಕ್ನ ರಣರೋಚಕ ಸ್ಟೋರಿ. ರಿಕ್ಕಿ ರೈ ಮೇಲಿನ ಶೂಟೌಟ್ ಕೇಸ್ಗೆ ಸಂಬಂಧಿಸಿದಂತೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಈ ಅಟ್ಯಾಕ್ಗೂ ರಿಕ್ಕಿ ರೈ ಮನೆ ಕೆಲಸದವ್ರಿಗೂ ಲಿಂಕ್ ಇದೆಯಾ? ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಮಾಜಿ ಡಾನ್ ಮಗನ ಮೇಲೆ ಶೂಟೌಟ್ ಕೇಸ್. ರಿಕ್ಕಿ ರೈ ಕೇಸ್ ತನಿಖೆ ತೀವ್ರಗೊಳಿಸಿದ ಖಾಕಿ ಟೀಮ್. ಸಿಲಿಕಾನ್ ಸಿಟಿಯನ್ನೇ ಬೆಚ್ಚಿ ಬೀಳಿಸಿದ್ದ ರಿಕ್ಕಿ ರೈ ಮೇಲಿನ ಶೂಟೌಟ್ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಫೈರ್ ಮಾಡಿದ ಶೂಟರ್ ಪತ್ತೆಗೆ ಬೆನ್ನು ಬಿದ್ದಿರುವ ಪೊಲೀಸರು ಸ್ಥಳದ ಟವರ್ ಲೊಕೇಶನ್ ಡಂಪ್ ತೆಗೆದು ಪರಿಶೀಲನೆ ನಡೆಸಿದ್ದಾರೆ. ಸ್ಥಳೀಯ ಸುತ್ತಮುತ್ತಲಿನ ಮೊಬೈಲ್ ಸಿಡಿಆರ್ ಡಂಪ್ ತೆಗೆದು ಇನ್ಕಮಿಂಗ್ ಹಾಗೂ ಔಟ್ ಗೋಯಿಂಗ್ ಕಾಲ್ಗಳ ತನಿಖೆ ಕೈಗೊಂಡಿದ್ದಾರೆ. ಘಟನೆ ವೇಳೆ ಸ್ಥಳದಲ್ಲಿದ್ದ ಮೊಬೈಲ್ ನೆಟ್ವರ್ಕ್ ಟವರ್ ಡಂಪ್ ಕೂಡ ಪರಿಶೀಲನೆ ನಡೆದಿದೆ. ಇನ್ನು ಫೈರಿಂಗ್ ವೇಳೆ ಗಾಯಗೊಂಡಿದ್ದ ರಿಕ್ಕಿ ರೈರನ್ನ ಬಿಡದಿ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ನಗರದ HAL ರಸ್ತೆಯ ಖಾಸಗಿ ಆಸ್ಪತ್ರೆಯಲ್ಲಿ ವಿಚಾರಣೆ ಮಾಡಿದ ಪೊಲೀಸರು ರಿಕ್ಕಿ ರೈ ಹೇಳಿಕೆ ಪಡೆದಿದ್ದಾರೆ. ಈ ವೇಳೆ FIR ನಲ್ಲಿ ದಾಖಲಾಗಿರುವ ಅಂಶಗಳನ್ನೇ ಉಲ್ಲೇಖಿಸಿ ಹೇಳಿಕೆ ಪಡೆದಿದ್ದಾರೆ. ಫೈರಿಂಗ್ ಹಿಂದೆ ಅನುರಾಧ, ರಾಕೇಶ್, ನಿತೇಶ್ ಶೆಟ್ಟಿ ಬಗ್ಗೆ ಅನುಮಾನ ಇರುವುದಾಗಿ ಸ್ಟೇಟ್ಮೆಂಟ್ ನೀಡಿದ್ದಾರೆ. ಇದರ ಜೊತೆಗೆ ಇಂದು ಬಿಡದಿಯ ರಿಕ್ಕಿ ರೈ ಮನೆಗೆ ಬಿಡದಿ ಪೊಲೀಸರು ಎಂಟ್ರಿ ಕೊಟ್ಟಿದ್ದು ಮನೆಯ ಕೆಲಸಗಾರರು, ಅಡುಗೆ ಭಟ್ಟರು, 5-6 ಅಂಗರಕ್ಷಕರು ಹಾಗೂ ಸಿಬ್ಬಂದಿಯನ್ನ ವಿಚಾರಣೆ ನಡೆಸಿ ಹೇಳಿಕೆ ಪಡೆದಿದ್ದಾರೆ. ಫೈರಿಂಗ್ಗೆ ಬಳಸಿದ ಗನ್ ಗುರುತು ಪತ್ತೆ. ಸ್ಥಳದಲ್ಲಿದ್ದ ಮೊಬೈಲ್ ಸೀಕ್ರೆಟ್ ಬಯಲು. FSL ಮತ್ತು ಪೊಲೀಸರ ತನಿಖೆಯಿಂದ ಗನ್ ಗುರುತು ಪತ್ತೆಯಾಗಿದೆ. ರಿಕ್ಕಿ ರೈ ಶೂಟೌಟ್ ವೇಳೆ 12 ಬೋರ್ ಶಾರ್ಟ್ ಗನ್ ಬಳಸಲಾಗಿದೆ ಅನ್ನೋ ವಿಚಾರ ಬೆಳಕಿಗೆ ಬಂದಿದೆ. ಸ್ಥಳದಲ್ಲಿ ಪತ್ತೆಯಾದ ಕಾಟ್ರೇಜ್ ಹಾಗೂ ಗುಂಡುಗಳ ಪರಿಶೀಲನೆ ವೇಳೆ 12 ಬೋರ್ ಶಾರ್ಟ್ ಗನ್ ಮೂಲಕ ಸುಮಾರು 50 ಮೀಟರ್ ಅಂತರದಿಂದ ಶೂಟ್ ಮಾಡಿರುವ ಸಾಧ್ಯತೆ ಇದೆ. ಈ ನಡುವೆ ಫೈರಿಂಗ್ ನಡೆದ ಸ್ಥಳದಲ್ಲಿ ಪತ್ತೆಯಾಗಿದ್ದ ಬೇಸಿಕ್ ಮೊಬೈಲ್ ಫೋನ್ ವಿವರವನ್ನ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಪೊಲೀಸರಿಗೆ ಸಿಕ್ಕ ಬೇಸಿಕ್ ಮೊಬೈಲ್ ನಲ್ಲಿ ಸಿಮ್ ಕಾರ್ಡ್ ಇರಲಿಲ್ಲ ಅನ್ನೋದು ಗೊತ್ತಾಗಿದೆ. ಬೇಸಿಕ್ ಮೊಬೈಲ್ ಅನ್ನ ಕತ್ತಲೆಯಲ್ಲಿ ಟಾರ್ಚ್ ಆಗಿ ಬಳಸಿರುವ ಶಂಕೆ ವ್ಯಕ್ತವಾಗಿದ್ದು FSL ತಂಡದಿಂದ ಮೊಬೈಲ್ ಫೋನ್ ಪರಿಶೀಲನೆ ನಡೆದಿದೆ. ಸದ್ಯ ಪೊಲೀಸರು ಅನುಮಾನ ಬಂದ ಎಲ್ಲಾ ಆಯಾಮಗಳಲ್ಲಿ ಫೈರಿಂಗ್ ಸಂಬಂಧ ವಿಚಾರಣೆ ಹಾಗೂ ತನಿಖೆಯನ್ನ ಕೈಗೊಂಡಿದ್ದಾರೆ. ಬಸವರಾಜ್ ಕುಂಬಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.